ಇಲ್ಲಿ ಈಗಾಗಲೇ ಸುಮಾರು 70ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಇದನ್ನು ಸಿವಿಲಿಯನ್ಸ್ ಮೇಲೆ, ತನ್ನ ನಾಗರಿಕರ ಮೇಲೆ ಆಗಿರುವಂತಹ ದಾಳಿ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಉಗ್ರರನ್ನೇ ತನ್ನ ನಾಗರಿಕರೊಂದು ಒಪ್ಕೊಳ್ತಿರುವಂತಹ ಒಂದು ದೇಶ ಇದ್ದರೆ ಅದು ಪಾಕಿಸ್ತಾನ ಮಾತ್ರ ಆಗಿರೋಕ್ಕೆ ಸಾಧ್ಯ. ಅದು ತನ್ನ ದೇಶದಲ್ಲಿರುವಂಥ ಉಗ್ರರನ್ನೇ ತನ್ನ ನಾಗರಿಕರು ಅಂತೇಳಿ ಪರಿಗಣಿಸ್ತಾ ಇದೆ. ಹೀಗಿರುವಾಗ ಅಲ್ಲಿಯ ನಿಜವಾದಂಥ ನಾಗರಿಕರ ಪರಿಸ್ಥಿತಿ ಏನಿದೆ ಅನ್ನೋಂಥದ್ದು ಭಾರತಕ್ಕೆ ಗೊತ್ತಿರೋ ಕಾರಣಕ್ಕಾಗಿಯೇ ಅಲ್ಲಿಯ ನಾಗರಿಕರನ್ನು ಟಾರ್ಗೆಟ್ ಮಾಡಲಿಲ್ಲ. ನೋಡಿ, ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಆ ವಿಡಿಯೋಗಳನ್ನು ಮಾಡ್ತಾ ಇರ್ತಾರಲ್ಲ, ಅವ್ರುಗಳು ಅಲ್ಲಿಯ ನಾಗರಿಕರುಗಳು ದೂರದಿಂದ ನಿಂತು ನೋಡ್ತಾ ಇದ್ದಾರೆ, ಅದನ್ನು ಅವರನ್ನು ಟಾರ್ಗೆಟ್ ಮಾಡಿಲ್ಲ. ಯಾವ ಉಗ್ರ ನೆಲೆಗಳನ್ನು ಇವರು ಉಗ್ರರ ನೆಲೆಗಳು ಇದ್ವು ಅವುಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡಿರೋದು, ಭಾರತದ ಸೇನೆ ಮಾಡಿರುವಂಥದ್ದು. ಕೇವಲ ಉಗ್ರರ ನೆಲೆಗಳ ಮೇಲೆ ಮಾತ್ರ ದಾಳಿಯನ್ನು ನಡೆಸಲಾಗಿದೆ. ಒಂದು ಮಾಹಿತಿಯ ಪ್ರಕಾರ ಬಹುವಾಲ್ಪುರದಲ್ಲಿ ಇರುವಂತಹ ಅಜರ್ ಮಸೂದ್ನ ಒಂದು ಆತನ ಏನು ನೆಲೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಭಾರತ 3 ಪಡೆಗಳಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಪಾಕಿಸ್ತಾನದ ಮೇಲೆ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಏಕಕಾಲದಲ್ಲಿ ನಡೆಸಿರುವಂಥ ಅಟ್ಯಾಕ್ ಇದಾಗಿದೆ. 3 ಪಡೆಯ ಶಸ್ತ್ರಾಸ್ತ್ರಗಳನ್ನು ಬಳಸಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಮಸೂದ್ ಅಜರ್ನ ಮದ್ರಸಾವನ್ನು ಈಗಾಗಲೇ ಡೆಸ್ಟ್ರಾಯ್ ಮಾಡಲಾಗಿದೆ, ಅದನ್ನು ನಲಸಮ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಇದೆ. ಇಲ್ಲಿ ಪಾಕಿಸ್ತಾನದ ಮೀಡಿಯಾ ಈ ವರದಿಯನ್ನು ಮಾಡ್ತಾ ಇದೆ. ಮಸೂದ್ ಅಜರ್ನ ಮದ್ರಸಾವನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ ಅಂತ ಹೇಳಿ ಪಾಕಿಸ್ತಾನದ ಮಾಧ್ಯಮಗಳೇ ಇದನ್ನು ದೃಢಪಡಿಸ್ತಾ ಇದ್ದಾವೆ. ಮತ್ತು ಅಲ್ಲಿರುವಂಥ ಐ ವಿಟ್ನೆಸ್ಗಳು ಹೇಳಿರೋ ಪ್ರಕಾರ 4 ಅತಿದೊಡ್ಡ ಎಕ್ಸ್ಪ್ಲೋಷನ್ಸ್ ಆಗಿದ್ದಾವೆ, 4 ಅತಿದೊಡ್ಡ ಸ್ಫೋಟಗಳು ಅಲ್ಲಿ ಸಂಭವಿಸಿದ್ದಾವೆ ಅಂತ ಹೇಳಿ. ಮತ್ತು ಇದು ಬಹುವಾಲ್ಪುರದ ಮದ್ರಸಾದಲ್ಲಿ ನಡೆದಿರತಕ್ಕಂತಹ ಸ್ಫೋಟಗಳಾಗಿದ್ದಾವೆ ಅನ್ನೋದನ್ನು ಅಲ್ಲಿಯ ಮಾಧ್ಯಮಗಳು ದೃಢಪಡಿಸ್ತಾ ಇದ್ದಾವೆ, ಅಲ್ಲಿಯ ಐ ವಿಟ್ನೆಸ್ಗಳು ದೃಢಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಸಂಪೂರ್ಣವಾಗಿ ಆ ಮದ್ರಸಾ ನೆಲಕಚ್ಚಿ ಹೋಗಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಹಲವರು ಸತ್ತು ಹೋಗಿದ್ದಾರೆ ಅದರಲ್ಲಿ ಅಂತೇಳಿ ಗೊತ್ತಾಗಿದೆ. ಆದರೆ ಯಾರ್ಯಾರು ಅಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಜನ ಇದ್ದರು ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕು. ಬಹುವಾಲ್ಪುರದಲ್ಲಿ ಮಸೂದ್ ಅಜರ್ನ ಮದ್ರಸಾ ಇತ್ತು. ಆ ಮಸೂದ್ ಅಜರ್ನ ಮದ್ರಸಾವನ್ನು ಈಗ ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. 3 ಪಡೆಗಳು ಕೂಡ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸಿ ಇವತ್ತು ಪಾಕಿಸ್ತಾನದ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು. ಇದು ಒಂದು ನೆಲೆಯಲ್ಲಿನೇ, ಈ ಬಹುವಾಲ್ಪುರ ಒಂದು ನೆಲೆಯಲ್ಲಿನೇ 4 ದಾಳಿಗಳು ನಡೆದಿರುವಂಥದ್ದು, 4 ಸ್ಫೋಟಗಳು ಸಂಭವಿಸಿರುವುದನ್ನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ದೃಢಪಡಿಸಿದ್ದಾವೆ. ದಾಳಿಯನ್ನು ಭಾರತ ಮಾಡ್ತಾ ಇದ್ದರೆ ಪಾಕಿಸ್ತಾನ ಲೆಕ್ಕ ಹಾಕ್ತಾ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟು ದಾಳಿ ಆಗಿದೆ ಅನ್ನುವಂಥ ಲೆಕ್ಕ ಹಾಕುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದ ಮೇಲೆ ಈಗ ಭೂಸೇನೆ, ವಾಯುಪಡೆ ಹಾಗೂ ನೌಕಾಪಡೆಯ ಮೂಲಕವಾದಂತಹ ದಾಳಿಯನ್ನು ಇವತ್ತು ನಡೆಸಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ರಾಘವೇಂದ್ರ ಗುಡಿ ನೀಡ್ತಾರೆ. ರಾಘವೇಂದ್ರ, ಯಾವ ಸ್ವರೂಪದಲ್ಲಿ ಈ ದಾಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇರುವಂತಹ ಮಾಹಿತಿಯ ಮೂಲಕವಾಗಿ ನೋಡ್ತಾ ಹೋದರೆ 3 ಪಡೆಗಳು ಕೂಡ ಸೇರಿ ನಡೆಸಿರುವಂತಹ ದಾಳಿಯೂ ಕೂಡ ಇದಾಗಿದೆ. ಈ ಸ್ಟ್ರೈಕ್ನ ಮೂಲಕವಾಗಿ, ಕ್ಷಿಪಣಿ ದಾಳಿಯ ಮೂಲಕವಾಗಿ ಪಾಕಿಸ್ತಾನವನ್ನು ಅಲುಗಾಡಿಸುವಂತಹ ಮತ್ತು ಅದಕ್ಕೆ ಸರಿಯಾದಂಥ ಪಾಠ ಹೇಳುವಂಥ ಮತ್ತು ಉಗ್ರರನ್ನು ಎಲ್ಲಿಡಬೇಕು ಅಲ್ಲೇ ಇಟ್ಕೊಳ್ಳಿ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ತನ್ನ ನಾಗರಿಕರ ವಿಚಾರವನ್ನು ಅದು ಮುಂದಿಟ್ಟುಕೊಂಡು ಜಾಗತಿಕ ಮಟ್ಟದಲ್ಲಿ ಅಳೋದಕ್ಕೆ ಪಾಕಿಸ್ತಾನ ಆಲ್ರೆಡಿ ಶುರು ಮಾಡಿದೆ. ಆದರೆ ತನ್ನ ನಾಗರಿಕರನ್ನೇ, ಉಗ್ರರನ್ನೇ ತನ್ನ ನಾಗರಿಕರು ಅಂತ ಹೇಳ್ಕೊಂಡು ಕರೀತಾ ಇರುವಂತಹ ದೇಶವಾಗಿಯೂ ಕೂಡ ಪಾಕಿಸ್ತಾನ ಇರುವಂಥದ್ದು ಸ್ಪಷ್ಟ ಇದೆ. ಹೀಗಿರುವಾಗ ಇವತ್ತಿನ ದಾಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನೇನಿದೆ ಗುಡಿ? ಹರಿಪ್ರಸಾದ್, ಇದು ಕೇವಲ ಆಪರೇಷನ್ ಸಿಂಧೂರ ಅಲ್ಲ, ಇದು ವೀರ ಸಿಂಧೂರ ಕೂಡ ಹೌದು. ನಮ್ಮ 3 ಸೇನೆಯ ಅತ್ಯಂತ ಕಾರುವಕ್ಕಾಗಿರ್ತಕ್ಕಂಥ ಕಾರ್ಯಾಚರಣೆಯ ಪ್ರತಿಫಲವನ್ನ ನಾವಿವತ್ತು ಕಾಣ್ತಾ ಇದ್ದೀವಿ. ಈ ಒಂದು ಎಲ್ಲ ದೃಶ್ಯಗಳು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಕೂಡ ಸಾಕಷ್ಟು ಚೈನೀಸ್ ಮೇಡ್ ರೆಡಾರ್ಗಳನ್ನು ಹೊಂದಿರುವಂಥದ್ದು, ಅದರ ಬಳಿಯಲ್ಲೂ ಕೂಡ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ಗಳಿದ್ದಾವೆ, ಆಂಟಿ ಮಿಸೈಲ್ಸ್ಗಳು ಇರೋ ಸಿಸ್ಟಮ್ ಇರುವಂಥದ್ದು. ಹಾಗಿದ್ದಾಗಿಯೂ ಕೂಡ ಒಂದು ಚೂರು ಕೂಡ ಅವರಿಗೆ ಇದರ ಬಗ್ಗೆ ಮಾಹಿತಿನೇ ಸಿಗದೆ ಅಲ್ಲಿ ಆ ರೀತಿಯಾದಂಥ ಒಂದು ಕ್ಷಿಪಣಿ ದಾಳಿಯನ್ನ ಭಾರತದ ಏರ್ ಫೋರ್ಸ್ ಮಾಡಿರುವಂಥದ್ದು. ಇದು ಸಾಧ್ಯ ಆಗಿದ್ದು ಹೇಗಂದ್ರೆ, ಇಲ್ಲಿ ಭಾರತದ ನೇವಿ ಕೂಡ ಈಗ P-8I ಅಂತಕ್ಕಂಥದ್ದು, ಅದನ್ನ ಆಗಸದಲ್ಲಿ ಭಾರತದ ನೇವಿಯ ಕಣ್ಣು ಅಂತ ಹೇಳ್ತಾರೆ. ಅದು ಒಂದು ರೆಡಾರ್ ಸಿಸ್ಟಮ್ ಆಗಿರ್ತಕ್ಕಂಥದ್ದು, ಅದರ ಪಾತ್ರ ಪ್ರಮುಖವಾಗಿರುತ್ತೆ. ನಿನ್ನೆ ಕೂಡ ನಾವು ಪಾಕಿಸ್ತಾನ ಗಡಿಯಲ್ಲಿ ಸಾಕಷ್ಟು ಬಾರಿ ಅದು ಹಾರಾಟವನ್ನು ನಡೆಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇತ್ತು. ಹೀಗಾಗಿ ಯಾವ ಇನ್ಸ್ಟಾಲೇಷನ್ಸ್ಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನ ಪ್ರಬಲವಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಜಾಮಿಂಗ್ ಸಿಸ್ಟಮ್ ಅನ್ನ ಬಳಸಿ ಅವರಲ್ಲಿರ್ತಕ್ಕಂಥ ಸಿಗ್ನಲಿಂಗ್ ಅನ್ನ ಕಂಪ್ಲೀಟ್ ಆಗಿ ಬ್ಲಾಂಕ್ಔಟ್ ಅನ್ನ ಮಾಡಿರುವ
ಮಾಡಿರುವಂತದ್ದು ನಮ್ಮ ಏರ್ ಫೋರ್ಸ್. ಇಲ್ಲಿ ಕೇವಲ ಏರ್ ಫೋರ್ಸ್ ನ ವಿಮಾನಗಳು, ಯುದ್ಧ ವಿಮಾನಗಳು ಬಳಕೆ ಆಗಿರೋದಲ್ಲ, ಬದಲಾಗಿ ಈ ಹೈ ಲೆವೆಲ್ ಆಗಿರ್ತಕ್ಕಂಥ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ಆನ್ ಗ್ರೌಂಡ್ ಅಲ್ಲಿ ಸಂಪೂರ್ಣವಾದಂತಹ ಸಪೋರ್ಟ್ ಸಿಕ್ಕಿರುವಂತದ್ದು, ಮಾಹಿತಿ ಸಿಕ್ಕಿರುವಂತದ್ದು ಆನ್ ಗ್ರೌಂಡ್ ಅಲ್ಲಿ ನಮಗೆ ಇಂಡಿಯನ್ ಆರ್ಮಿಯಿಂದ ಸಿಕ್ಕಿದೆ. ಹೀಗಾಗಿ ಮೂರೂ ಸೇನೆಗಳು ಕೂಡ ಅತ್ಯಂತ ಒಂದು ಹೊಂದಾಣಿಕೆಯಿಂದ ಮಾಡಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮತ್ತು ನಿಖರವಾಗಿರ್ತಕ್ಕಂಥ ದಾಳಿ ಇದು. ಇದರಲ್ಲಿ ಬಳಕೆಯಾಗಿರ್ತಕ್ಕಂಥ ಮಿಸೈಲ್ ಯಾವುದು ಅಂತ ನೋಡೋದಾದ್ರೆ ಸ್ಕಾಲ್ಪ್ ಮಿಸೈಲ್ ಅನ್ನ ಭಾರತ ಬಳಕೆ ಮಾಡಿಕೊಂಡಿದೆ. ಇಸ್ರೇಲ್ ಇಂದ ಪಡೆದುಕೊಂಡಿರ್ತಕ್ಕಂಥ ಈ ಸ್ಕಾಲ್ಪ್ ಅನ್ನುವಂತಹ ಮಿಸೈಲ್ ಇಲ್ಲಿ ಬಳಕೆ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದ್ರೆ ಇನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ. ಇಲ್ಲಿ ಅಂದ್ರೆ ಇಲ್ಲಿ ಬಳಕೆಯಾಗಿರ್ತಕ್ಕಂಥ ವೆಪನರಿಗಳನ್ನ ನೋಡೋದಾದ್ರೆ ಅಥವಾ ಅಮ್ಯುನಿಷನ್ಸ್ ಗಳನ್ನ ನೋಡೋದಾದ್ರೆ ಲಾಯ್ಟರಿಂಗ್ ಅಮ್ಯುನೇಷನ್ ಅಂತ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಲಾಯ್ಟರಿಂಗ್ ಅಂದ್ರೆ ನಾವು ನೋಡ್ತಾ ಇದ್ವಲ್ಲ, ಬೆಳಕಿನ ಒಂದು ಕಿರಣದಂತೆ ಅಥವಾ ಸಿಡಿಲಿನಂತೆ ಬಂದು ಏನ್ ಹೋಗುತ್ತಲ್ಲ, ಅದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಿಸೈಲ್ಗಳಂದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ ಇಂದ ಏನಾದ್ರು ಫೈರ್ ಮಾಡಿದ್ರು ಅದನ್ನ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಲಾಯ್ಟರಿಂಗ್ ಆಗ್ತಾ ಇದೆ, ಮೂವ್ಮೆಂಟ್ ಅಲ್ಲಿ ಹೋಗುವಂತ ಮಿಸೈಲ್ ಗಳನ್ನ ಬಳಕೆ ಮಾಡಿದ್ದಾರೆ. ಅಂದ್ರೆ ವೆರಿ ಹೈ ಟೆಕ್ನಾಲಜಿಯನ್ನ ಬಳಕೆ ಮಾಡಿದರೆ. ಪಾಕಿಸ್ತಾನಕ್ಕೆ ಅದರ ಬಗ್ಗೆ ಕಲ್ಪನೆ ಕೂಡ ಸಿಕ್ಕಿಲ್ಲ. ಈಗ ಪಾಕಿಸ್ತಾನದ ಬಳಿಯಲ್ಲಿರುವಂತದ್ದು ಏನಂದ್ರೆ ಅಳೋದು, ಕೂಗಾಡೋದು, ಅದರ ಬಗ್ಗೆ ಸದ್ದನ ಮಾಡೋದು. ಇಲ್ಲಿ ಅಮಾಯಕರನ್ನ ಸಾಯಿಸಿದ್ದಾರೆ. ಪಾಕಿಸ್ತಾನದ ಪ್ರಕಾರ ಅವರ ಅಮಾಯಕರಂದ್ರೆ ಮಸೂದ್ ಅಜರ್, ಅಲ್ಲಿ ಅವರ ಪ್ರಕಾರ ಅಲ್ಲಿ ಅಂದ್ರೆ ಹಫೀಜ್ ಸಯೀದ್, ಇವರೆಲ್ಲರೂ ಅಲ್ಲಿಯ ಅಮಾಯಕರೇ ಆಗಿರ್ತಕ್ಕಂಥದ್ದು. ಅಮಾಯಕರನ್ನ ಅವ್ರು ಏನೇ ಹೇಳ್ಕೊಂಡ್ರು ಕೂಡ ಇವತ್ತು ಇಡೀ ವಿಶ್ವದ ಸಪೋರ್ಟ್ ಸಿಗ್ತಾ ಇದೆ. ನೋಡಿ, ಬೆಳಗ್ಗಿನಿಂದ ಭಾರತ ದಾಳಿ ಮಾಡ್ತಾ ಇದ್ರು, ಒಂದೇ ಒಂದು ದೇಶ ಕೂಡ ನಾವು ಇದನ್ನು ಖಂಡನೆ ಮಾಡ್ತೀವಿ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಪ್ರಮುಖವಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಎಲ್ಲ ದೇಶಗಳಿಗೂ ಕೊಟ್ಟಿದ್ದಾರೆ. ನಿನ್ನೆಯಿಂದಲೇ ನಾವು ನೋಡ್ತಾ ಇದ್ವಿ, ಲುಫ್ತಾನ್ಸಾ ಏರ್ಲೈನ್ಸ್ ಏನಿದೆ ಅವರು ಪಾಕಿಸ್ತಾನದ ಆಗಸವನ್ನ ಅವಾಯ್ಡ್ ಮಾಡಿ ಫ್ಲೈಟ್ ಅನ್ನ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಅದೇ ರೀತಿಯಾಗಿ ಯುಎಇನ ವಿಮಾನಗಳು ಕೂಡ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನು ಅವಾಯ್ಡ್ ಮಾಡ್ತಾ ಇದ್ದಾವೆ. ಇದರ ಲಕ್ಷಣ ಒಂದೇ ಆಗ್ತಾ ಇತ್ತು. ಎಲ್ಲ ದೇಶಗಳಿಗೂ ಕೂಡ ಸ್ವಲ್ಪ ಆದ್ರೂ ಮಾಹಿತಿ ಇತ್ತು ಭಾರತ ಏನ್ ಮಾಡೋದಕ್ಕೆ ಹೊರಟಿದೆಯಾ ಅಂತ. ಎಕ್ಸೆಪ್ಟ್ ಪಾಕಿಸ್ತಾನಕ್ಕೆ ಸಡನ್ ಆಗಿರ್ತಕ್ಕಂಥದ್ದು ಅವರು ಸದ್ದನ್ನ ಮಾಡಿದ್ರು. ನಮ್ಮ ಮೇಲೆ ದಾಳಿಯನ್ನ ಇವತ್ತು ನೈಟೇ ಮಾಡ್ತಾರೆ, ನಾಳೆ ನೈಟೇ ಮಾಡ್ತಾರೆ ಅಂತ ಮಧ್ಯರಾತ್ರಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದೇನು ಅಲ್ಲಿಯ ರಕ್ಷಣಾ ಸಚಿವಾಲಯ, ಅಲ್ಲಿ ISI ನ ಪ್ರೆಸ್ ಮೀಟ್ ಗಳು ಮಾಡಿದ್ದೇನು. ನಿನ್ನೆ ತಾನೇ LOCಗೆ ಸಾಕಷ್ಟು ವಿದೇಶಿ ಜರ್ನಲಿಸ್ಟ್ ಗಳನ್ನ ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ. ನೋಡಿ, ನಾವೆಲ್ಲ ಚೆನ್ನಾಗಿದ್ದೀವಿ, ಆ ತರ ಏನು ಇಲ್ಲ ಇಲ್ಲಿ ಅನ್ನುವಂತ ಒಂದು ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. UNSC ಅಂದ್ರೆ ನಮ್ಮ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಕರೆದು ಅಲ್ಲೂ ಕೂಡ ಎಲ್ಲರಿಂದನೂ ಕೂಡ ತಪರಾಕಿ ಹಾಕಿಸ್ಕೊಂಡಿದ್ದಾರೆ. ನಿಮಗೆ ಈ ಲಷ್ಕರ್ ಇ ತೊಯ್ಬಾ ಯಾರು, ಇಲ್ಲಿರ್ತಕ್ಕಂಥ ದಿ ರೆಸಿಸ್ಟೆನ್ಸ್ ಫೋರ್ಸ್ ಯಾರು, ಇವರನ್ನೆಲ್ಲ ಯಾವ ರೀತಿಯಾದಂತಹ ನೀವು ಕ್ರಮವನ್ನು ತೆಗೆದುಕೊಂಡಿದ್ದೀರಿ. ಈಗ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಹರಿಪ್ರಸಾದ್, ಇಲ್ಲಿ ದಾಳಿ ನಡೆದಿರುವಂತದ್ದು ಕೇವಲ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗಲ್ಲ, ಬದಲಾಗಿ ಭಾರತದ ಮೇಲೆ ನಿರಂತರವಾಗಿ ಅದು ಪಾರ್ಲಿಮೆಂಟ್ ಮೇಲೆ ಆದಂತ ಅಟ್ಯಾಕ್ ಇರ್ಬೋದು, ಮುಂಬೈ ಮೇಲೆ ಆಗಿರ್ತಕ್ಕಂಥ ಅಟ್ಯಾಕ್ ಇರ್ಬೋದು, ಅಲ್ಲೂ ಕೂಡ 160ಕ್ಕೂ ಹೆಚ್ಚು ಅಮಾಯಕರನ್ನ ಸಾಯಿಸಿದ್ರು. ಎಲ್ಲದ ರಕ್ತದ ಬೆಲೆಯನ್ನ ಇವತ್ತು ಪಾಕಿಸ್ತಾನ ತೆರ್ತಾ ಇದೆ. ಆ ದಾಳಿಯ ವೈಖರಿಯನ್ನ ನೋಡ್ತಾ ಇದ್ದೀವಿ. ಮೂರು ಸೇನೆಗಳು ಈಗ ಇದರ ಮುಂದೆ ಏನಾಗ್ತಾ ಇದೆ ಅಂತ ಕೂಡ ಗಮನಿಸೋದಾದ್ರೆ, LOCಯಲ್ಲಿ ಮತ್ತೆ ಸೀಸ್ ಫೈರ್ ಅನ್ನ ಉಲ್ಲಂಘನೆಯನ್ನ ಮಾಡಿದೆ ಪಾಕಿಸ್ತಾನ. ಇಷ್ಟು ದಿನ ಚಿಕ್ಕ ಪುಟ್ಟ ಅಸ್ತ್ರಗಳಲ್ಲಿ ಬಳಕೆ ಆಗ್ತಾ ಇತ್ತು. ಈಗ ಆರ್ಟಿಲರಿ ಗನ್ಗಳನ್ನ ಬಳಸಿ ಭಾರತದ ನೆಲೆ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರೆ, ಭಾರತ ಆರ್ಟಿಲರಿ ಗನ್ಗಳ ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಟೂ ಸುಪೀರಿಯರ್ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ನಮ್ಮ ಪಿನಾಕ ಹೊರಗಡೆ ಬಂದಿಲ್ಲ. ಕೇವಲ 12 ಸೆಕೆಂಡ್ ನಲ್ಲಿ 44 ಮಿಸೈಲ್ ಗಳನ್ನ 90 ಕಿಲೋಮೀಟರ್ ನಷ್ಟು ದೂರದಲ್ಲಿ ಅಟ್ಯಾಕ್ ಮಾಡುವಂತ ಶಕ್ತಿ ಇರುವಂತದ್ದು ಪಿನಾಕಕ್ಕೆ. ಪಾಕಿಸ್ತಾನ ಏನು ಅನ್ಕೊಳ್ತಾ ಇದೆ, ನಾವು ದಾಳಿಯನ್ನ ಮಾಡಬಹುದು ಅಂತೇಳಿ. ಅವರ ಆರ್ಟಿಲರಿ ಗನ್ ನಲ್ಲಿ ಒಂದನ್ನ ಏನಾದ್ರೂ ಇಲ್ಲಿ ನಮ್ಮ ಹತ್ರ ಸಿಡಿಸಿದ್ರೆ ಭಾರತ 100 ಸಿಡಿಸುವಷ್ಟು ಕೆಪಾಸಿಟಿ ಇದೆ. ಅಷ್ಟು ನಮ್ಮ ಬಳಿಯಲ್ಲಿ ಕ್ವಾಂಟಿಟಿನೂ ಇದೆ, ಕ್ವಾಲಿಟೇಟಿವ್ ಆಗಿರ್ತಕ್ಕಂಥ ಅಮ್ಯುನಿಷನ್ ಕೂಡ ಇರುವಂತದ್ದು. ಇನ್ನೂ ಕೂಡ ಅವ್ರು ಏನಾದ್ರು ದಾಳಿಯನ್ನು ಮುಂದುವರಿಸ್ತಾ ಇದ್ರೆ, ನೆಕ್ಸ್ಟ್ ನಮ್ಮ ಅಲ್ಲಿ ಜಲಸೇನೆ ಕೂಡ ಸಜ್ಜವಾಗಿರುವಂತದ್ದು. ಪಾಕಿಸ್ತಾನದ ಜಗ್ವೆಲರ್ ವೇನ್ ಅಂತ ಏನ್ ಹೇಳ್ತೀವಿ, ಅದು ಕರಾಚಿ ಬಂದರಾಗಿದೆ. ಪಾಕಿಸ್ತಾನಕ್ಕೆ ಬರುವಂತಹ ಇಂಧನ ಇರಬಹುದು, ಆಹಾರ ಪದಾರ್ಥಗಳಿರ್ಬೋದು, ಏನೇ ಇಂಪೋರ್ಟ್ ಗಳನ್ನ ಮಾಡ್ಕೊಳ್ತಾ ಇದ್ರು, ಕರಾಚಿ ಬಂದರು ಅಥವಾ ಗೋದಾರ್ ಬಂದರಲ್ಲಿ ಬಳಕೆ ಆಗುವಂತದ್ದು, ಅವೆರಡನ್ನು ಕೂಡ ಬ್ಲಾಕ್ಔಟ್ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದ್ದೇವೆ. ಒಂದು ಕಡೆ ದಾಳಿ ಆಗ್ತಾ ಇದೆ, ಇನ್ನೊಂದು ಕಡೆ ನೀರು ನಿಲ್ಲಿಸಲಾಗ್ತಾ ಇದೆ, ಮತ್ತೊಂದು ಕಡೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳ ಒಂದು ಅಲ್ಲಿ NSAಗಳ ಜೊತೆಯಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರ ಜೊತೆಯಲ್ಲಿ ನಿರಂತರವಾದಂತಹ ಕಮ್ಯುನಿಕೇಶನ್ ಅನ್ನ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಮಾತ್ರ ಸಂಪೂರ್ಣ ಚಕ್ರ ವ್ಯೂಹವನ್ನ ಭಾರತ ಸೃಷ್ಟಿ ಮಾಡಿದೆ. ಇದರಿಂದ ಯಾಕಂದ್ರೆ ಅಮಾಯಕರ ರಕ್ತ ಅದರ ಕೈಗೆ ಮೆತ್ತಿರುವಂತದ್ದು, ಇದರಿಂದ ಪಾರಾಗೋದು ಸುಲಭ ಇಲ್ಲ ಹರಿಪ್ರಸಾದ್, ನಾವು ನೋಡ್ತಾ ಇದ್ದಂಗೆ. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮೇಲಿನ ಭಾರತದ ಕ್ಷಿಪಣಿ ದಾಳಿಯನ್ನ ಈಗ ದೇಶದ ಎಲ್ಲ ಕಡೆಗಳು ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ನಡೆಸಿರುವಂತಹ ಈ ದಾಳಿಯನ್ನ ಭಾರತ ನಡೆಸಿರುವ ಈ ದಾಳಿಯನ್ನು ಪ್ರಧಾನಮಂತ್ರಿ ಮೋದಿಯವರು ಕೂಡ ಈ ಸಂಪೂರ್ಣ ಆಪರೇಷನ್ ಅನ್ನು ಮಾನಿಟರ್ ಮಾಡ್ತಾ ಇದ್ರು. ದಾಳಿಗೂ ಮುನ್ನ ಮಾನಿಟರ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮತ್ತು ಪ್ರತಿ ಈ ಮಾಹಿತಿಯನ್ನು ಕೂಡ, ದಾಳಿಯ ಇಂಚಿಂಚು ಮಾಹಿತಿಯನ್ನು ಕೂಡ ಪ್ರಧಾನಮಂತ್ರಿ
ನರೇಂದ್ರ ಮೋದಿಯವರು ಪಡ್ಕೊಂಡಿದ್ದಾರೆ. ಈ ಮೂಲಕ ಭಾರತೀಯ ಸೇನೆ ಯಾವ ಹಂತದಲ್ಲಿ ಈ ದಾಳಿಯನ್ನು ನಡೆಸುತ್ತಿದೆ ಮತ್ತು ಯಶಸ್ವಿಯಾಗಿರುವಂತಹ ದಾಳಿಯ ಬಗ್ಗೆಯೂ ಕೂಡ ಭಾರತೀಯ ಸೇನೆಯಿಂದ ಪ್ರಧಾನಮಂತ್ರಿಯವರಿಗೂ ಕೂಡ ಮೆಸೇಜನ್ನು ರವಾನೆ ಮಾಡಲಾಗಿದೆ. ನಾವು 9 ಕಡೆಗಳಲ್ಲಿ ಏನು ಟಾರ್ಗೆಟನ್ನು ಮಾಡಿದ್ವಿ, ಆ 9 ಟಾರ್ಗೆಟ್ಗಳಲ್ಲೂ ಕೂಡ ಯಶಸ್ವಿಯಾಗಿ ನಾವು ಹಿಟ್ ಮಾಡಿದ್ದೀವಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಟಾರ್ಗೆಟನ್ನು ಕೂಡ ನಾವು ಮಿಸ್ ಮಾಡಿಲ್ಲ. ಮತ್ತು ನಮ್ಮ ಎಲ್ಲ ಎಕ್ಸಿಕ್ಯೂಷನ್ ಕೂಡ, ನಮ್ಮ ಎಲ್ಲ ಫೈರ್ ಎಕ್ಸಿಕ್ಯೂಷನ್ ಕೂಡ, ನಮ್ಮ ಪ್ರತಿ ಕ್ಷಿಪಣಿಯ ದಾಳಿಯೂ ಕೂಡ ಸಂಪೂರ್ಣವಾಗಿ ಸಮಂಜಸವಾಗಿ ನಿಖರವಾಗಿ ಆಗಿದೆ ಅಂತ ಹೇಳಿ ಇಲ್ಲಿ ಇಂತಹ ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಆ ಟಾರ್ಗೆಟ್ಗಳನ್ನು ನೇರವಾಗಿ ಆ ಟಾರ್ಗೆಟ್ನಲ್ಲಿ ಹೋಗಿ ಬ್ಲಾಸ್ಟ್ ಆಗುವಂತಹ ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅದರ ಪ್ರಕಾರವಾಗಿಯೇ ಇಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಹೀಗಾಗಿಯೇ ಬಹವಾಲ್ಪುರದಲ್ಲಿ ಮಸೂದ್ ಅಜರ್ನ ಮದ್ರಸಾವನ್ನು, ಅಂದರೆ ಎಕ್ಸಾಕ್ಟ್ ಆ ಮದ್ರಸಾ ಎಲ್ಲಿದೆ ಅನ್ನೋಂಥದ್ದನ್ನು ಗುರುತು ಹಿಡಿದು ಅದೇ ಪ್ರದೇಶದ ಮೇಲಿನೇ ಅದರ ಮೇಲ್ಗಡೆನೇ ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮಾಡಿರುವಂಥದ್ದು. ಮಸೂದ್ ಅಜರ್ನ ಮದ್ರಸಾವನ್ನು ಸಂಪೂರ್ಣ ನೆಲಸಮ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿಯಾದಂತಹ ದಾಳಿಗಳು ನಡೆಸಲಾಗಿದೆ. ಒಟ್ಟು 4 ನಗರಗಳಲ್ಲಿ ಬರುವಂತಹ ಸುಮಾರು 9 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಆ ಟಾರ್ಗೆಟ್ಗಳನ್ನು ಇವತ್ತು ಉಡೀಸ್ ಮಾಡಲಾಗಿರುವಂಥದ್ದು ಭಾರತೀಯ ಸೇನೆಯ ಕಡೆಯಿಂದ. ಭಾರತ ರಕ್ಷಣಾ ಪಡೆಗಳು ಅತ್ಯಂತ ಯಶಸ್ವಿಯಾಗಿ ತಾಯಿ ನೆಲದ ರಕ್ಷಣೆಯ ವಿಚಾರದಲ್ಲಿ, ತಾಯಿ ನೆಲದ ಗೌರವದ ವಿಚಾರದಲ್ಲಿ, ಯಾಕಂದರೆ ಭಾರತದ ಗೌರವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ತನ್ನ ಗುಳ್ಳೆನರಿ ಬುದ್ಧಿಯ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ಸಾಮಾನ್ಯ ನಾಗರಿಕರ ಮೇಲೆ ಮಾಡಿರುವಂತಹ ದಾಳಿ ಅದಾಗಿತ್ತು. ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡುತ್ತೆ, ಭಾರತ ಉಗ್ರರ ಮೇಲೆ ದಾಳಿಯನ್ನು ಮಾಡುತ್ತೆ. ಭಾರತ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಪಾಕಿಸ್ತಾನದ ಸಾಮಾನ್ಯ ಜನರ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಭಾರತ ಶಕ್ತಿಯುತವಾಗಿ ಬೆಳೆದಿರುವಂಥದ್ದಲ್ಲ. ಭಾರತ ಶಕ್ತಿಯುತವಾಗಿ ಬೆಳೆದಿರುವಂಥದ್ದು ತನ್ನ ಶತ್ರು ಯಾರು ಅನ್ನೋದನ್ನು ಗುರುತಿಸಿ ಹೊಡೆಯುವಂತಹ ಕಾರಣಕ್ಕಾಗಿ. ಅದೇ ಸ್ವರೂಪದಲ್ಲೇ ಶತ್ರುವನ್ನು ಹೊಡೆಯುವಂತಹ ಕೆಲಸವನ್ನು ಮಾಡಿದೆ ಭಾರತ. ಮತ್ತು ಆ ಶತ್ರುಗಳು ಪಾಕಿಸ್ತಾನದಲ್ಲಿ ಆಶ್ರಯವನ್ನು ಪಡ್ತಾ ಇರುವಂತಹ ಉಗ್ರರು. ಪಾಕಿಸ್ತಾನಕ್ಕೂ ಒಂದು ರೀತಿಯಾದಂತಹ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ನಾಯಕರುಗಳು ಮನೆಯಿಂದ ಹೇಳ್ಕೊಳ್ತಾ ಇದ್ದಾರಲ್ಲ, ಅಳ್ತಾ ಇದ್ದಾರಲ್ಲ, ನಾವು ಮಿಸ್ಟೇಕ್ ಮಾಡಿದ್ದೀವಿ, ಉಗ್ರರನ್ನು ಪೋಷಣೆ ಮಾಡಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾನೆ, ನಾವು ಪಾಕಿಸ್ತಾನದಲ್ಲಿ ಈ ರೀತಿಯಾಗಿ ಉಗ್ರರನ್ನು ಪೋಷಣೆ ಮಾಡಿರುವಂಥ ನಮ್ಮ ಇತಿಹಾಸದ ಭಾಗ, ಅದು ನಮ್ಮ ಪಾಸ್ಟ್, ಅದು ನಮ್ಮ ಇತಿಹಾಸ, ಅದು ನಮ್ಮ ಭೂತಕಾಲ, ಅದು ನಮ್ಮ ವರ್ತಮಾನ ಅಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇವರೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಕೂಡ ಅವರ ವರ್ತಮಾನ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತು ಆ ಮಿಸ್ಟೇಕನ್ನು ಸರಿಪಡಿಸುವಂತಹ, ಪಾಕಿಸ್ತಾನ ಮಾಡಿತ್ತಲ್ಲ ಮಿಸ್ಟೇಕು, ಆ ಮಿಸ್ಟೇಕನ್ನು ಸರಿಪಡಿಸುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಮಾಡಿದೆ, ಭಾರತೀಯ ಸೇನೆ ಮಾಡಿದೆ. ಭಾರತದ ಸೇನೆಯ ಶೌರ್ಯ, ಅದರ ಸಂಯಮ, ಇವೆರಡನ್ನು ಯಾವತ್ತೂ ಕೂಡ ಪರೀಕ್ಷೆ ಮಾಡಬಾರ್ದು ಪಾಕಿಸ್ತಾನ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳಿದೆ. ಭಾರತೀಯ ಸೇನೆಯ ಸಂಯಮ ಮತ್ತು ಭಾರತೀಯ ಸೇನೆಯ ಶೌರ್ಯ ಇವೆರಡನ್ನು ಅದು ಪ್ರಶ್ನಾತೀತವಾಗಿರುವಂಥದ್ದು, ಅದು ತಾಯ್ನೆಲಕ್ಕೆ ಮುಡುಪಾಗಿಟ್ಟಿರುವಂಥದ್ದು. ಮತ್ತು ಅದನ್ನು ಕೆಣಕಿದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಯಾವುದೇ ಹಂತದಲ್ಲೂ ಕೂಡ ಪಾಕಿಸ್ತಾನ ಮೇಲುಗೈ ಸಾಧಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಭಾರತೀಯ ಸೇನೆ ಇತಿಹಾಸದ ಉದ್ದಕ್ಕೂ ಮಾಡ್ತಾ ಬಂದಿದೆ. ಈಗಲೂ ಆ ಕೆಲಸವನ್ನು ಮಾಡಿದೆ. ನೋಡಿ, ಇದು ದಾಳಿ ಆಗಿರ್ತಕ್ಕಂತಹ, ಕ್ಷಿಪಣಿ ದಾಳಿ ಆಗಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಬೆಳಕಿನ ಕಿರಣದ ರೀತಿಯಲ್ಲಿ ಅದು ನುಗ್ಗಿ ಬರುತ್ತೆ. ಆ ನುಗ್ಗಿ ಬಂದಂತಹ ಅದೇ ಬೆಳಕಿನ ಕಿರಣ ಮುಂದೆ ನೆಲಕ್ಕೆ ಬೀಳುವ ಸಂದರ್ಭದಲ್ಲಿ ಅತಿ ದೊಡ್ಡ ಸ್ಫೋಟವಾಗಿ ಆ ಮೂಲಕವಾಗಿ ಬೆಂಕಿಯ ಉಂಡೆಯನ್ನು ಉಗುಳುತ್ತೆ. ಮತ್ತು ಏಕಕಾಲದಲ್ಲಿ ಅಲ್ಲಿರುವಂತಹ ಆ ಬಿಲ್ಡಿಂಗನ್ನು, ಯಾವ ಸ್ಟ್ರಕ್ಚರನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡ್ತಾರೋ ಅದನ್ನು ಧ್ವಂಸ ಮಾಡುತ್ತೆ. ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಬೆಳಕಿನ ಉಂಡೆಗಳವು. ಆ ಬೆಳಕಿನ ಉಂಡೆಗಳನ್ನು ಇವತ್ತು ಪಾಕಿಸ್ತಾನದ 9 ಕಡೆಗಳಲ್ಲಿ ಹಾಕಲಾಗಿದೆ. ಸರಿಸುಮಾರು 70ಕ್ಕೂ ಹೆಚ್ಚು ಜನ ಸತ್ತು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಉಗ್ರರನ್ನು ಕೊಲ್ಲುವಂತಹ ಶಪಥವನ್ನು ಭಾರತ ಮಾಡಿದೆ. ಆ ಉಗ್ರರನ್ನು ಕೊಲ್ಲುವ ಕೆಲಸವನ್ನು ಇವತ್ತು ಭಾರತ ಮಾಡಿದೆ. ಭಾರತದಲ್ಲಿ ನಾಗರಿಕರ ರಕ್ತವನ್ನು ಚೆಲ್ಲಿ ಅದರ ಮೂಲಕವಾಗಿ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದಂತಹ ರೀತಿಯಲ್ಲಿ ಪಾಕಿಸ್ತಾನಿಗಳು ಮಾಡಿದರು, ಉಗ್ರರು ಮಾಡಿದರು. ಆದರೆ ಇದು ಅಲ್ಲಿಗೆ ನಿಲ್ಲೋದಿಲ್ಲ. ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿತೀವಿ ಅನ್ನುವಂತಹದ್ದನ್ನು ಭಾರತ ಈ ಹಿಂದೆಯೂ ಕೂಡ ಹೇಳಿತ್ತು. ಇವತ್ತು ಮತ್ತೆ ಅಲ್ಲಿ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ.